ಇನ್ನು ಇದೇ ಭಾಗದಲ್ಲಿ ಬರತಕ್ಕಂಥ ಇಂದ್ರಾಣಿ ತೀರ್ಥ ಅನ್ನುವಂತಹ ನದಿ ಉಕ್ಕಿ ಹರಿದಿದೆ. ಯಾವ ಪರಿಪ್ರಮಾಣ ಅಂದರೆ ನದಿ ಪಾತ್ರದ ಸ್ಥಳಗಳೆಲ್ಲವೂ ಕೂಡ ಸಂಪೂರ್ಣ ಜಲಾವೃತವಾಗಿದೆ. ಇಲ್ಲಿ ನದಿ ಪಾತ್ರದಲ್ಲಿ ಬರ್ತಕ್ಕಂಥ ಕೆಲವು ಪ್ರದೇಶ ಅಲ್ಲಿ ಒಳಚರಂಡಿ ವ್ಯವಸ್ಥೆ ಸರಿಯಿಲ್ಲ, ಅವ್ಯವಸ್ಥೆಯ ಆಗರ. ಹಾಗಾಗಿ ಸ್ಥಳೀಯರೆಲ್ಲರೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಇನ್ಫ್ಯಾಕ್ಟ್ ಅವರು ಮಾತನಾಡ್ತಾ ಇದ್ರು. ಮಾತನಾಡಿ ಅವರ ಕಷ್ಟ ಏನು, ಯಾಕೆ ಹೀಗಾಗ್ತಾ ಇದೆ, ನಾವು ಮಳೆಗಾಲದವಲ್ಲದ ಪ್ರದೇಶ ಬೇರೆ ಬೇರೆ ಸಮಯದಲ್ಲೂ ಕೂಡ ನಾವು ಇದನ್ನು ಗಮನಕ್ಕೆ ತಂದರೂ ಕೂಡ ರೆಡಿ ಮಾಡಿಲ್ಲ, ಹಾಗಾಗಿ ಇವತ್ತು ನಾವು ಇಷ್ಟು ಒದ್ದಾಡಬೇಕಾಗಿದೆ ಅಂತ ತಮ್ಮ ಸಂಕಷ್ಟವನ್ನು ಹಂಚಿಕೊಂಡಿದ್ದಾರೆ. ಇಂದ್ರಾಣಿ ತೀರ್ಥ ಉಕ್ಕಿ ಹರಿದು ಅಕ್ಕಪಕ್ಕದ ಎಲ್ಲ ಏರಿಯಾಗಳಿಗೂ ಕೂಡ ನೀರು ನುಗ್ಗಿಬಿಟ್ಟಿದೆ. ಆ ನದಿ ಪಾತ್ರವನ್ನು ದಾಟಿ ನೀರು ಹೊರಗಡೆಗೆ ಬಂದಿದೆ. ಪ್ರದೇಶದಿಂದ ಶಿಫ್ಟ್ ಆಗಿರುವಂಥ ಮಹಿಳೆ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಅಂದರೆ ಬೆಳಗ್ಗೆಯಿಂದ ಬಂದ ಮಳೆ ಅಲ್ಲ, ಇದು ಭಾರಿ ಮಳೆ ಬಂತು. ಬೆಳಗ್ಗೆಯಿಂದ ಬಂದದ್ದು. ಮೊದಲೆಲ್ಲ ಇಷ್ಟು ನಮಗೆ ನೆರೆ ಬರ್ತಿರ್ಲಿಲ್ಲ. ಈಗ ಸ್ವಲ್ಪ ಒಂದು 2 ಮಳೆ ಆದ್ರೆ ಇಲ್ಲಿ ನೀರು ತುಂಬುತ್ತದೆ. ಫಸ್ಟ್ ಆಫ್ ಆಲ್ ಇಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಆಗಿದೆ. ಈಗ ಬಿಲ್ಡಿಂಗ್ಸ್ ಆದ ನಂತರ ನೆರೆ ಇಲ್ಲಿ ನಮಗೆ ನೀರು ಹರಿದು ಹೋಗ್ಲಿಕ್ಕೆ ಜಾಗ ಇಲ್ಲ. ಅಲ್ಲೇ ಒಂದು ಕೈ ತೋಡಿದೆ ನೋಡಿ, ಅದನ್ನು ಇಷ್ಟವರೆಗೆ ನಮಗೆ ರಿಪೇರಿ ಮಾಡಿ ಕೊಡ್ಲಿಲ್ಲ. ಈಗ ಅಲ್ಲಿ ನೀರು ತುಂಬಿದ ತಕ್ಷಣ ನಮಗೆ ಇಲ್ಲಿ ಅಂಗ್ಲಕ್ಕೆ ಬರ್ತದೆ. 2-3 ದಿವಸ ನೀರು ನಿಲ್ತದೆ ನಮಗೆ ಅಲ್ಲಿ. ಎಷ್ಟು ಮನೆಗೆ ಸಮಸ್ಯೆ ಇಲ್ಲಿ? ಈಗ ಇದು 3rd ಟೈಮ್ ಆಗ್ತಾ ಇರೋದು. ಈಗ ಮಳೆ ಬಂದ ನಂತರ 3-4 ಮನೆ ಉಂಟಾ ಇಲ್ಲಿ? ಸುಮಾರು ಇದೆ, 3-5-6 ಮನೆ ಇದೆ ಈಗ ಈ ವಟಾರದಲ್ಲಿ. ಫಸ್ಟ್ ಬರೋದು ನಮಗೆ ಅಲ್ಲಿ. ಹೌದು, ಇಲ್ಲ ಸಮಸ್ಯೆ ಹಾಗೇ ಇದೆ ಮೊದಲಿಂದ ಸರ್. ಅಲ್ಲಿ ಎಂತ ಆಗುದಿಲ್ಲ, ಅಲ್ಲಿ ನೀರು ಸರಾಗವಾಗಿ ಹರಿದು ಹೋಗ್ತದೆ. ಈಗ ಅಲ್ಲಿ ನೀರು ತುಂಬಿದ ತಕ್ಷಣ ಫಸ್ಟ್ ನಮಗೆ ಇಲ್ಲಿ ಮನೆ ಹತ್ರ ಬರ್ತದೆ. ಈಗ ನಗರಸಭೆಯವರ ಹತ್ರ ನೀವು ಏನು ರಿಕ್ವೆಸ್ಟ್ ಮಾಡ್ತೀರಿ, ಅಂದ್ರೆ ಏನು ಮಾಡಿದ್ರೆ ಸರಿ ಆಗ್ತದೆ ಅಂತ ನಿಮ್ಮ ಅನುಭವ ಪ್ರಕಾರ? ರಿಕ್ವೆಸ್ಟ್ ಅಂತಂದ್ರೆ ಅಲ್ಲಿ ಒಂದು ಸಣ್ಣ ತೋಡಿದೆ. ಆ ತೋಡಲ್ಲಿ ನೀರು ಅಲ್ಲಿಗೆ ಮಳೆ ಬಂದ ತಕ್ಷಣ ಮೊದಲು ನಮಗೆ ಅಲ್ಲಿ ಅಂಗ್ಲಕ್ಕೆ ನೀರು ಬರ್ತದೆ. ಅದು ಅಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲ, ನೀರು ಹರಿದು ಹೋಗ್ಲಿಕ್ಕೆ. ಇಲ್ಲಿ ಕೆಲವರು ಹೇಳ್ತಾರೆ ಆ ಕಡೆಯಿಂದ ಬ್ಲಾಕ್ ಮಾಡಿದ್ದಾರೆ. ಈಗ ಆ ಕಡೆದೆಲ್ಲ ನೀರು ಇಲ್ಲಿಂದ ಹರಿದು ಹೋಗ್ಬೇಕಂತ ಹೇಳ್ತಿದ್ದಾರೆ. ಈಗ ನಮಗೆ ರಿಕ್ವೆಸ್ಟ್ ಅಂದ್ರೆ ಆ ತೋಡನ್ನು ಅವ್ರು ಸರಿ ಮಾಡಿ ಕೊಡಬೇಕು, ಓಪನ್ ಮಾಡಿ ಕೊಡ್ಬೇಕು ಸರ್. ಅಲ್ಲಿ ಓಪನ್ ಮಾಡಿ ಅದು ಕಟ್ಟಬೇಕು 2 ಸೈಡಲ್ಲಿ ಸರ್. ದಂಡ ಇಲ್ಲ, ಎಲ್ಲ ಬಿದ್ದೋಗಿದೆ. ಅದು ಅದನ್ನು ಎತ್ತರವಾಗಿ ಕಟ್ಟಿದ್ರೆ ಇಷ್ಟು ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತ ನಮ್ಮ ಅನಿಸಿಕೆ. ಹೈಟ್ ಮಾಡ್ಬೇಕು ಸರ್. ಹೇಳಿದ್ದೇವೆ, ತುಂಬಾ ಸಲ ಹೇಳಿ ಆಯ್ತು. ಎಲ್ಲರಿಗೂ ನಾವು ಹೇಳಿದ್ದೇವೆ, ನೋಡಿ ಇದನ್ನೊಂದು ನಮಗೆ ಸರಿ ಮಾಡಿ ಕೊಡಿ, ಇದು ವರ್ಷ ನಮಗೆ ಸಮಸ್ಯೆ ಆಗ್ತದೆ. ಈಗ ಎಲ್ಲ ಕಡೆ ಡೆಂಗ್ಯೂ ಮಲೇರಿಯಾ ಉಂಟು. ಅಲ್ಲಿ ನೀರು ನಿಂತರೆ ನಮಗೆ ಸಹ ಮನೆಯಲ್ಲಿ ಮಕ್ಕಳು ಮತ್ತೆ ಏಜ್ ಆದವರೆಲ್ಲ ಇದ್ದಾರೆ. ಸ್ವಲ್ಪ ನೀರು ನಿಂತರೆ ನಮಗೆ ಅಲ್ಲಿ ಗೊತ್ತುಂಟಲ್ಲ, ಮಕ್ಕಳಿಗೆಲ್ಲ ಬೇಗ ಇದು ಇಮ್ಯುನಿಟಿ ಪವರ್ ಎಲ್ಲ ಕಮ್ಮಿ ಇರೋದು, ಬೇಗ ಅಟ್ಯಾಕ್ ಆಗ್ತದೆ, ಫೀವರ್ ಎಲ್ಲ. ಇದು ಸ್ಥಳೀಯ ಮಹಿಳೆ ಹೇಳುವ ಪ್ರಕಾರ ನಗರಸಭೆಗೆ ಒತ್ತಾಯ ಮಾಡಿದ್ದಾರೆ. ಅಂದರೆ ಇಂದ್ರಾಣಿ ತೀರ್ಥದ ಒಂದು ಭಾಗಗಳಲ್ಲಿ ಕಾಮಗಾರಿ ಮಾಡಿದ್ದಾರೆ, ಮತ್ತೊಂದು ಭಾಗದಲ್ಲಿ ಆ ಒಂದು ನೀರು ಹರಿಯುವಂತಹ ಕಾಲುವೆಯನ್ನು ಎತ್ತರ ಮಾಡಿಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.